ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಮಡಿಕೆ ಉಸಳಿಯನ್ನು ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ಕೊಳ್ಳಿ. ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಏನಂತೇವೆ ನಾವು ಶೇಂಗಾ ಕಾಳು ತೊಗೊಳ್ರಿ, ಹಸಿಮೆಣ್ಸಿನ್ಕಾಯಿ ತೊಗೊಳ್ರಿ, ಆಮೇಲೆ ಏನಂತಾರೆ ಒಂದೆರಡು ನಿಮ್ಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ಉಳ್ಳಾಗಡ್ಡಿ ತೊಗೊಳ್ರಿ, ಆಮೇಲೆ ಟಮಾಟಿ ತೊಗೊಳ್ರಿ, ಆಮೇಲೆ ಈ ನಿಮ್ಮ ಕಡೆ ಇತ್ತಂದ್ರೆ ಯೂಸ್ ಮಾಡ್ಕೊಳ್ರಿ, ಧನಿಯಾ ಪುಡಿಯರೆ ಹಾಕ್ರಿ, ಇಲ್ಲಿಲ್ಲ ಕೊತ್ತಂಬರಿ ಹಾಕ್ರಿ. ಆಮೇಲೆ ನಾವು ಮಡ್ಕೆ ಕಾಳು ಮಾಡಕತ್ತೇವಂದ್ರೆ ಇದು ಇರ್ತೈತೆ ನೋಡ್ರಿ, ಇದು ಉಸಳಿ ಅಂತ ಹೇಳ್ತೇವೆ ರೀ ನಾವು ನಮ್ಮ ಸೈಡ್, ಉತ್ತರ ಕರ್ನಾಟಕ ಸೈಡ್. ಅದನ್ನು ಯೂಸ್ ಮಾಡಿ ನಾವೊಂದು ಇವತ್ತು ಉಸಳಿ ಪಲ್ಯ ಮಾಡೋಣ್ರಿ. ರೀ ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ರೀ. ಒಂದು 2-3 ಸ್ಪೂನ್ ಅದಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ ನಾವು. ಅದು ಸಾಸಿವೆ ಜೀರಿಗೆ ಹಾಕ್ಬೇಕ್ರಿ ಅದಕ್ಕೆ. ಆಮೇಲೆ ಕೊಚ್ಚಿಟ್ಕೊಂಡಿದ್ದೀವಲ್ರಿ, ಅದು ಒಂದಿಷ್ಟು ಉಳ್ಳಾಗಡ್ಡಿ ಹಾಕೋದ್ರಿ. ಸ್ವಲ್ಪ ಕೆಂಪು ಆಗುವಂಗೆ ಹೊತ್ಕೊಳ್ಳೋದ್ರಿ. ಒಂದು 2-3 ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಮೆಣಸಿನ್ಕಾಯಿ ಇದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಚಂದ ಆಗ್ತೈತೆ ರೀ. ಇದಕ್ಕೆ ಇಲ್ಲಿಲ್ಲ ಖಾರ ಹಾಕ್ಕೊಡ್ರಿ. ನೀವು ಅರ್ಶಿಣ ಪುಡಿ ಹಾಕೊಂಡ್ರಿ ಸ್ವಲ್ಪ. ಆಮೇಲೆ ಈಗ ಸ್ವಲ್ಪ ನಾವು ಶೇಂಗಾ ಅದಾವಲ್ರಿ, ಆ ಶೇಂಗಾ ಹಾಕ್ಕೊಳ್ಳೋಣ್ರಿ. ಚೆನ್ನಾಗಿ ಬ್ರೌನ್ ಆಗಾಕತ್ತೈತೆ ನೋಡ್ರಿ. ಈಗ ಇದಕ್ಕೆ ಏನು ಮಾಡೋಣ್ರಿ, ನಾವು ಮುಕ್ಣಿ ಕಾಳು ಅಂತಾರ್ರಿ ನಮ್ಮ ಸೈಡ, ಇಲ್ಲಿಲ್ಲಾದ್ರೆ ಏನಂತಾರೆ ಮಡಿಕೆ ಕಾಳು ಅಂತಾವ್ರಿ. ಅದನ್ನು ಹಾಕೊಂಡು ಸ್ಪ್ರೌಟ್ಸ್ ಅಂತಾರ. ಅದನ್ನು ಕರೆಕ್ಟಾಗಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದಕ್ಕೆ. ಈಗ ಸ್ವಲ್ಪ ಟಮಾಟಿ ಹಾಕ್ಕೊಳ್ಳೋಣ್ರಿ. 1-1.5 ಟಮಾಟಿ ಹೆಚ್ಚಿದ್ದು ಟಮಾಟಿ ಹಾಕ್ಕೊಳ್ಳೋಣ್ರಿ. ಅದು ಎಣ್ಣೆ ಒಳಗೆ ಹಾಕಿಲ್ರಿ, ಮ್ಯಾಗ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಹಸಿ ಚಂದ ಅನಿಸ್ತೈತೆ ಅಂಥೇಳಿ ನಾವು ಹಿಂಗೆ ಮಾಡಾಕತ್ತೇವ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ, ಮಿಕ್ಸ್ ಮಾಡೋಣಂತ ಚೆನ್ನಾಗಿ. ಈಗ ಸ್ವಲ್ಪ ಅದಕ್ಕೆ ಇದಾಗಕತ್ತೈತ್ರಿ ಚೆಂದಂಗೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ, ಕಟ್ ಮಾಡಿದ್ದೀವಿಲ್ರಿ, ಕೊತ್ತಂಬರಿ ಹಾಕೊಂಡ್ರಿ ಅದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋದ್ರಿ ಅದು. ಸೊ 1-2 ನಿಮಿಷ ಚೆಂದಂಗೆ ಅದು ಬೇಯಲಿ, ಪೂರ್ತಿ ಬೇಯೋದು ಬ್ಯಾಡ್ರಿ ಅದು. ಸೊ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೇಯ್ದಿರುವಂತಹ, ಪೂರ್ತಿ ಬೇಯಿಸೋದ್ಬಾರ್ದು, ಅಷ್ಟೇ ಎಷ್ಟು ಹಸಿ ಬಿಸಿ ಮಾಡಿ ಅದನ್ನು ಬೇಯಿಸಿದ್ರೆ ನಿಮ್ಗೆ ಆರೋಗ್ಯವಾಗಿರುವಂತಹ ಮಡಿಕೆ ಕಾಳಿನ ಉಸಳಿ ತಯಾರಾಯಿತು. ಇದು ನೀವು ಒಣ ಬಾಯಿಲೂ ತಿನ್ನಕ್ಕೂ ಬರ್ತೈತಿ, ಹಾಗೇನಿಲ್ಲ ನೀವು ರೊಟ್ಟಿ ಚಪಾತಿ ಜೊತೆ ತಿಂದ್ರೂ ಭಾಳ ಟೇಸ್ಟಿ ಇರ್ತೈತೆ ರೀ. ಒಂದ್ಸಲ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಮತ್ತು ಕಾಮೆಂಟ್ನೂ ಮಾಡಿರಿ. ಥ್ಯಾಂಕ್ ಯು.